ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವೀಗ ಸೆಕೆಂಡ್ PUC ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿ ಮುಂದೆ BSc ಅಗ್ರಿಕಲ್ಚರ್, ವೆಟರ್ನರಿ, ಎಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಹಾಗೆ ಆರ್ಕಿಟೆಕ್ಚರ್ ಈ ಎಲ್ಲ ಕೋರ್ಸ್ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅದು ಬೇಕಿದ್ರೆ KCET ಆಗಿರಲಿ, ನೀಟ್ ಆಗಿರಲಿ ಅಥವಾ ನಾಟ್ ಆಗಿರಲಿ ಈ ಎಕ್ಸಾಮ್ಗಳಿಗೆ ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕು. ನಂತರ ನೀವು ಈ ವರ್ಷ ಈ ಮೆಡಿಕಲ್, ಡೆಂಟಲ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು ಅಥವಾ ಎಂಜಿನಿಯರಿಂಗ್ ಆಗಿರ್ಬೋದು ಈ ಎಲ್ಲ ಕೋರ್ಸ್ಗಳನ್ನ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಈ KCET ಎಕ್ಸಾಮ್ ಅಪ್ಲಿಕೇಶನ್ ಏನಿದೆ ಅದನ್ನ ಹಾಕಬೇಕಾಗತ್ತೆ. ಆ ಅಪ್ಲಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕೂಡ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಸಿಗುವಂತಹ ಎಲ್ಲ ಕೋಟಾಗಳು ನಿಮಗೆ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಚೆನ್ನಾಗಿ ಪ್ರಿಪೇರ್ ಆಗಿ ಅಪ್ಲಿಕೇಶನ್ ಹಾಕಬೇಕು. ನಂತರ ಈ ವರ್ಷ ಈ KCET ಅಪ್ಲಿಕೇಶನ್ ಏನಿದೆ ಅದರಲ್ಲಿ ತುಂಬಾ ಚೇಂಜಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆಕ್ಚುಲಿ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ, ಅದರಿಂದ ಅಪ್ಲಿಕೇಶನ್ ಕೂಡ ಚೇಂಜಸ್ ಆಗ್ತಾ ಇದೆ. ಸರಿನಾ? ನಂತರ ಈಗ ಆ ಚೇಂಜಸ್ಗಳು ಯಾವುದು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಚಾನಲ್ಗೆ ಬಂದವರೆಗೆ ವಿಸಿಟ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ಆದಷ್ಟು ಬೇಗ ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ. ನಂತರ ಈ ವಿಡಿಯೋ ಖಂಡಿತವಾಗಿ ಹೆಲ್ಪ್ ಆಗೇ ಆಗುತ್ತೆ, ತಪ್ಪದೆ ಲೈಕ್ ಕೂಡ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಈಗ ಹೇಳ್ತಿರುವಂತಹ ಮೊದಲನೇ ಚೇಂಜಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ಆದರೆ ತುಂಬಾ ಇಂಪಾರ್ಟೆಂಟ್ ಮತ್ತು ಇದೇ ವರ್ಷ ಮಾಡಿರುವಂತಹ ಬದಲಾವಣೆ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಇದನ್ನು ಮೊದಲೇ ಬಾರಿ ಹೇಳ್ತಿರೋದು, ಬಟ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು, ಅದಕ್ಕೋಸ್ಕರ ಹೇಳಿದೆ. ಸರಿ, ಏನು ಅಂತ ಹೇಳಿದ್ರೆ ಈ KCET ಎಕ್ಸಾಮ್ ಅನ್ನ ಯಾವ ವಿದ್ಯಾರ್ಥಿಗಳು ಬರೀಬೇಕು ಅಂತ ಹೇಳಿದ್ರೆ ಎಂಜಿನಿಯರಿಂಗ್, ಅದ್ರ ನಂತರ BSc ನರ್ಸಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ, D ಫಾರ್ಮಾ ಹಾಗೆ BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು KCET ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಈ ವಿದ್ಯಾರ್ಥಿಗಳಂತೂ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲೇಬೇಕು. ಸರಿನಾ? ಅದರ ನಂತರ ಯಾವ ವಿದ್ಯಾರ್ಥಿಗಳು ಈಗ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ಅನ್ನ ಮಾಡಬೇಕು ಅಂತಿರ್ತಾರೆ, ಈ ಮೆಡಿಕಲ್, ಡೆಂಟಲ್ ಹಾಗೂ ಆಯುಷ್ ಕೋರ್ಸ್ ಅನ್ನ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಅಂದ್ರೆ Kದವರು ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧ ಕೂಡ ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ಆ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಈಗಲೇ ಹಾಕಬೇಕಾಗತ್ತೆ. ಹಾಗಂತ ನೀಟ್ ಎಕ್ಸಾಮ್ಗೆ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾ? ಹಾಕಬೇಕು. ಈಗ NTA ದವರು ನೀಟ್ ಅಪ್ಲಿಕೇಶನ್ ಕರೀತಾರೆ. ಆ ನೀಟ್ ಅಪ್ಲಿಕೇಶನ್ನ ಪ್ರತಿ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ನ ಮಾಡಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಮರೀದೆ NTA ದವರು ಅಪ್ಲಿಕೇಶನ್ ಕರೆದಾಗ ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು. ಹಾಗೆ ನೀಟ್ ಎಕ್ಸಾಮ್ ಅನ್ನ ಬರೀಬೇಕು. ನೀಟ್ ಎಕ್ಸಾಮ್ ಬರೆದ ನಂತರ ನೀಟ್ ರ್ಯಾಂಕಿಂಗ್ ಬರುತ್ತೆ. ಅದರ ಆಧಾರದ ಮೇಲೆ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ನ ಮಾಡಬಹುದು. ನಂತರ ಈಗ ಹೇಳಿದೆ ಅಲ್ವಾ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ 85% ಸೀಟ್ಸ್ ಏನಿರುತ್ತೆ ಅದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ಗಳಲ್ಲಿ ಸಿಗುತ್ತೆ. ಅದಕ್ಕೆ ಸಂಬಂಧಂತಹ ಕೌನ್ಸಿಲಿಂಗ್ ಅನ್ನ Kದವರು ನಡೆಸ್ತಾರೆ. ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಸೆಪರೇಟ್ ಆಗಿ KCET ಎಕ್ಸಾಮ್ ಆದ್ಮೇಲೆ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ನೀಡ್ತಿದ್ರು. ನಂತರ ನೀಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗ್ತಿತ್ತು. ಈ ವರ್ಷ ಹಾಗೆ ಇರಲ್ಲ. ಈಗಲೇ ರಿಜಿಸ್ಟ್ರೇಷನ್ ಮಾಡಬೇಕು. ಯಾರು ಮೆಡಿಕಲ್, ಡೆಂಟಲ್ ಕೋರ್ಸ್ ಮಾಡೋರು ಕೂಡ KEA ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಮೆಡಿಕಲ್ ಕೌನ್ಸಿಲಿಂಗ್ಗೋಸ್ಕರ ರಿಜಿಸ್ಟ್ರೇಷನ್ ಈಗಲೇ ಮಾಡಬೇಕು. ಅದಕ್ಕೋಸ್ಕರ KCETಗೆ ಅಪ್ಲಿಕೇಶನ್ ಕೂಡ ಈಗಲೇ ಹಾಕಬೇಕು. ನಂತರ ಈಗೇನು ಅಪ್ಲಿಕೇಶನ್ ಹಾಕ್ತೀರಾ ಅದು ಕೇವಲ ಅಪ್ಲಿಕೇಶನ್ ಆಗಿರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿರುತ್ತೆ. ಸರಿನಾ? ಅದಕ್ಕೋಸ್ಕರ ಈಗ ಯಾವ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಿದ್ದೀರಾ ಅದು ಕರೆಕ್ಟ್ ಆಗಿ ಎಂಟರ್ ಮಾಡಿ. ಅದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಇನ್ಮೇಲೆ ಹೇಳ್ತಾ ಹೋಗ್ತೀನಿ. ಸರಿನಾ? ನಂತರ BSc ನರ್ಸಿಂಗ್ ಕೋರ್ಸ್ ಮಾಡೋರು KCET ಎಕ್ಸಾಮ್ ಬರೀಬೇಕು. ಈಗ ಯಾವ ವಿದ್ಯಾರ್ಥಿಗಳು ಕೇವಲ ಮೆಡಿಕಲ್, ಡೆಂಟಲ್ ಅಥವಾ ಆಯುಷ್ ಕೋರ್ಸ್ನ ಮಾಡ್ಬೇಕು ಅಂತ ಇರ್ತಾರೆ ಅವರು ಕೇವಲ ನೀಟ್ ಎಕ್ಸಾಮ್ ಬರೆದ್ರೆ ಸಾಕು. KCET ಎಕ್ಸಾಮ್ ಬರೀಬೇಕು ಅಂತ ಕಂಪಲ್ಸರಿ ಇರಲ್ಲ. ಸರಿನಾ? ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನಾನೀಗ ಮೆಡಿಕಲ್ ಸೀಟ್ಗೆ ಟ್ರೈ ಮಾಡ್ತಾ ಇರ್ತೀನಿ, ಅಕಸ್ಮಾತಾಗಿ ಮೆಡಿಕಲ್ ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ನಾನೀಗ ಎಂಜಿನಿಯರಿಂಗ್ ಮಾಡ್ತೀನಿ, ಆ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀಬೇಕು, ಹಾಗೆ KCET ಎಕ್ಸಾಮ್ ಕೂಡ ಬರೀಬೇಕು. ಅವಾಗ ಏನಾಗುತ್ತೆ, ನೀಟ್ ರ್ಯಾಂಕಿಂಗ್ ಬಂದ್ಮೇಲೆ ಮೆಡಿಕಲ್, ಡೆಂಟಲ್ ಕೋರ್ಸ್ಗೂ ಕೂಡ ನೀವು ಕೌನ್ಸಿಲಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ಅಂದ್ರೆ ಆ ಕೋರ್ಸ್ಗಳ ಹೆಸರನ್ನ ಎಂಟ್ರಿ ಮಾಡಬಹುದು. ಹಾಗೆ KCET ಎಕ್ಸಾಮ್ ಬರೆದ್ರೆ ಎಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳ ಡೀಟೇಲ್ಸ್ ಕೂಡ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಆ ಕಾಲೇಜ್ಗಳ ಹೆಸರನ್ನು ಕೂಡ ಎಂಟ್ರಿ ಮಾಡಬಹುದು. ಗೊತ್ತಾಯ್ತಾ? ಅದಕ್ಕೋಸ್ಕರ ಈಗ ಯಾವ ವಿದ್ಯಾರ್ಥಿಗಳು ಕೇವಲ ಮೆಡಿಕಲ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಇರ್ತಾರೆ ಅವರು ಕೇವಲ ನೀಟ್ ಎಕ್ಸಾಮ್ ಬರೆದ್ರೆ ಸಾಕು, ಬಟ್ KCETಗೆ ಅಪ್ಲಿಕೇಶನ್ ಹಾಕ್ಲೇಬೇಕು. ಯಾಕೆ? ಕೌನ್ಸಿಲಿಂಗ್ ಅಲ್ಲಿ, ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ.
ಅದರ ನಂತರ ಯಾವ ವಿದ್ಯಾರ್ಥಿಗಳು ಈ ಮೆಡಿಕಲ್ ಕೋರ್ಸನ್ನು ಮಾಡಬೇಕು ಅಂತಿದ್ದೀನಿ, ಆದರೆ ಎಂಜಿನಿಯರಿಂಗ್ ಕೂಡ ಟ್ರೈ ಮಾಡ್ತೀನಿ, ಅಕಸ್ಮಾತ್ ಆಗಿ ಮೆಡಿಕಲ್ ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಕೋರ್ಸ್ನ ಮಾಡ್ತೀನಿ ಆರ್ತಿದ್ರೆ ಅವರು ನೀಟ್ ಎಕ್ಸಾಮ್ ಹಾಗೆ KCET ಎಕ್ಸಾಮ್ ಎರಡನ್ನೂ ಬರೀಬೇಕಾಗುತ್ತೆ. ಅದ್ರ ನಂತರ ಯಾವ ವಿದ್ಯಾರ್ಥಿಗಳು ಆರ್ಕಿಟೆಕ್ಚರ್ ಕೋರ್ಸನ್ನ ಮಾಡಬೇಕು ಅಂತಿದ್ದಾರೆ ಅವರು ನಾಟಾ ಎಕ್ಸಾಮ್ ಅನ್ನ ಬರೀತೀರಾ. ನೀವು ಕೇವಲ ಆರ್ಕಿಟೆಕ್ಚರ್ ಕೋರ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ ನಾಟಾ ಎಕ್ಸಾಮ್ ಬರೆದು KCET ಎಕ್ಸಾಮ್ ಬರೀದಿದ್ರೆ ನಡೆಯುತ್ತೆ. ಆದರೆ ಆರ್ಕಿಟೆಕ್ಚರ್ ಕೋರ್ಸ್ ಸಿಗದೆ ಆದರೆ ಎಂಜಿನಿಯರಿಂಗ್ ಕೋರ್ಸನ್ನ ಮಾಡ್ತೀನಿ ಆರ್ತಿದ್ರೆ ಅಂತಹ ವಿದ್ಯಾರ್ಥಿಗಳು ಆರ್ಕಿಟೆಕ್ಚರ್ಗೋಸ್ಕರ ನಾಟಾ ಎಕ್ಸಾಮ್ ಬರ್ದಿರ್ತೀರಾ, ಅಕಸ್ಮಾತ್ ಸಿಗದೆ ಇದ್ರೆ ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ KCET ಎಕ್ಸಾಮ್ ಕೂಡ ಬರಿಬೇಕಾಗತ್ತೆ. ಸರಿನಾ? ನಂತರ ಈ BPO BPT ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಏನಿದಾವೆ ಆ ಕೋರ್ಸ್ನ ಮಾಡಬೇಕು ಅಂತಿದ್ರು ಕೂಡ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ. ಆದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ನಾನೀಗ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ನಷ್ಟೇ ಮಾಡ್ತೀನಿ, ಎಂಜಿನಿಯರಿಂಗ್ ನನಗೆ ಇಷ್ಟ ಇಲ್ಲ ಅಂತ ವಿದ್ಯಾರ್ಥಿಗಳು ಕೇವಲ ಅಪ್ಲಿಕೇಶನ್ ಹಾಕಿದ್ರೆ ಸಾಕಾಗತ್ತೆ, KCET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಆದರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಏನಿದೆ ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕ್ತೀನಿ, ಬಟ್ ನನ್ನ ಟಾರ್ಗೆಟ್ ನರ್ಸಿಂಗ್ ಕೋರ್ಸ್ ಮೇಲೆ ಕೂಡ ಇದೆ, ಹಾಗಿದ್ರೆ KCET ಎಕ್ಸಾಮ್ ಕೂಡ ಬರೀಬೇಕು. ಯಾಕಂತ ಹೇಳಿದ್ರೆ ನರ್ಸಿಂಗ್ ಕೋರ್ಸ್ ಏನಿದೆ BSc ನರ್ಸಿಂಗ್ ಕೋರ್ಸ್ಗೆ KCET ಎಕ್ಸಾಮ್ನ ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಈ 3 ವಿಷಯದ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ BSc ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು KCET ಎಕ್ಸಾಮ್ ಬರೀಬೇಕು, ಅದರಲ್ಲಿ PCB ಎಕ್ಸಾಮ್ ಬರೀಬೇಕಾಗತ್ತೆ. ಸರಿನಾ? ಅದಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳು ಕೇವಲ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ನಷ್ಟೇ ಮಾಡ್ತೀವಿ, ಬೇರೆ ಯಾವುದು ಕೋರ್ಸ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಇದ್ರೆ ಸಾಕು. ಬಟ್ ನಿಮಗೆ ಎಂಜಿನಿಯರಿಂಗ್ ಅಥವಾ BSc ನರ್ಸಿಂಗ್ ಕೋರ್ಸ್ಗಳು ಟಾರ್ಗೆಟ್ ಅಲ್ಲಿದ್ರೆ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಹಾಗೆ KCET ಎಕ್ಸಾಮ್ ಏನಿದೆ ಅದನ್ನು ಕೂಡ ಬರೀತೀರಾ. ನಂತರ KCET ಎಕ್ಸಾಮ್ ಏನಿದೆ ಅದು ಏಪ್ರಿಲ್ 18 ಮತ್ತು 19ನೇ ತಾರೀಕಿಗೆ ನಡೆಸಲಾಗುತ್ತೆ ಅಂತ ಹೇಳಿದರೆ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಟೈಮ್ ಟೇಬಲ್ ಅನ್ನು ಶೇರ್ ಮಾಡಿದೀವಿ, ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಸರಿ, ಈಗ ಮುಂದಿನ ವಿಷಯ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ ಈಗಾಗಲೇ ಹೇಳಿದೆ, ಈಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಇದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿರುತ್ತೆ ಅಂತ. ಅದಕ್ಕೋಸ್ಕರ ಈಗ SSLC ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ನಂತರ ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಕಲಿತ ವಿದ್ಯಾರ್ಥಿಗಳು SSLC ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ನಂತರ ನಿಮ್ಮ ಸ್ಟಡಿ ಡೀಟೇಲ್ಸ್ ಸಿಗುತ್ತೆ, ಹಾಗೆ ನಿಮ್ಮ ಹೆಸರು, ನಿಮ್ಮ ಪೇರೆಂಟ್ಸ್ ಹೆಸರು, ಡೇಟ್ ಆಫ್ ಬರ್ತ್, ಈ ರೀತಿ ಹಲವಾರು ಡೀಟೇಲ್ಸನ್ನು ಪಡೆದುಕೊಳ್ತಾರೆ. ಅದ್ರ ಜೊತೆಗೆ ನಿಮಗೆ ಯಾವ ರಿಸರ್ವೇಷನ್ ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ನೀವು ಆ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ಸ್ ಏನಿದಾವೆ ಅವುಗಳ ಡೀಟೇಲ್ಸನ್ನು ತಿಳಿಸ್ಬೇಕಾಗತ್ತೆ. ಈಗ ಇನ್ಕಮ್ ಡೀಟೇಲ್ಸ್, ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮಗೆ SNQ ಕೋಟಾ ಸಿಗುವ ಚಾನ್ಸಸ್ ಇರುತ್ತೆ. ನಂತರ SNQ ಕೋಟಾಕ್ಕೆ ಯಾವುದೇ ಕ್ಯಾಟಗರಿ ಕನ್ಸಿಡರ್ ಮಾಡಲ್ಲ, ನೀವು ಜನರಲ್ ಮೆರಿಟ್ ಆಗಿದ್ರು ಕೂಡ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಇನ್ಕಮ್ ಡೀಟೇಲ್ಸನ್ನು ಎಂಟರ್ ಮಾಡಿ. ಕ್ಯಾಟಗರಿ ಯಾವುದೇ ಇರಲಿ, ಅಂದರೆ ಜನರಲ್ ಮೆರಿಟ್ ಆಗಿರಲಿ, OBC ಆಗಿರಲಿ, SC ST ಕ್ಯಾಟಗರಿ ಯಾವುದೇ ಕ್ಯಾಟಗರಿ ಆಗಿರಲಿ, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ಗಿಂತ ಕಡಿಮೆ ಇದ್ರೆ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಅದರ ಮೇಲೆ RD ನಂಬರ್ ಅಂತ ಇರುತ್ತೆ, ಆ RD ನಂಬರ್ ಅನ್ನ ಎಂಟರ್ ಮಾಡಿ. ಸರಿನಾ? ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ SNQ ಕೋಟಾ ಅಂತ ಇರುತ್ತೆ, ಅದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. SNQ ಕೋಟಾ ಸಿಕ್ಕರೆ ಏನು ಹೆಲ್ಪ್ ಆಗುತ್ತೆ ತಿಳ್ಕೊಳ್ಳೋದಾದ್ರೆ ಈಗ ಎಂಜಿನಿಯರಿಂಗ್ ಕೋರ್ಸ್ ಇದೆ, ಆ ಎಂಜಿನಿಯರಿಂಗ್ ಕೋರ್ಸ್ಗೆ ಈಗ ನಾರ್ಮಲಿ ಆ ಒಂದು ಸೀಟ್ಗೆ 1 ಲ್ಯಾಕ್ ಫೀಸ್ ಇದೆ ಅಂತ ಅಂದ್ಕೊಳ್ಳೋಣ. ಅದೇ ಸೀಟ್ ನಿಮಗೆ SNQ ಕೋಟಾ ಅಂಡರ್ ಸಿಕ್ಕರೆ ಒಂದು 40 to 50,000 ಒಳಗಡೆ ಅಡ್ಮಿಷನ್ ಆಗುತ್ತೆ. ಸರಿನಾ? ಅಂದ್ರೆ ತುಂಬಾ ಕಡಿಮೆ ಫೀಸ್ಗೆ ಅಡ್ಮಿಷನ್ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ಗಿಂತ ಕಡಿಮೆ ಇದ್ರೆ ನಿಮ್ಮ ಕ್ಯಾಟಗರಿ ಯಾವುದೇ ಆದರೂ ಕೂಡ ತಹಸೀಲ್ದಾರ್ ಆಫೀಸಿಂದ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ. ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ ಅನ್ನ ಎಂಟರ್ ಮಾಡಿ. ಸರಿನಾ? ಅದರ ನಂತರ ಈಗ SC ST ಹಾಗೆ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಆಧಾರದ ಮೇಲೆ ಫೀ ಕನ್ಸೆಷನ್ ಇರುತ್ತೆ, ಅಂದ್ರೆ ಕಡಿಮೆ ಫೀಸ್ಗೆ ಅವರ ಅಡ್ಮಿಷನ್ ಆಗುತ್ತೆ. ಆ ರೀತಿ ನೀವು SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಾಗಿದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ. ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರ ಮೇಲೂ ಕೂಡ RD ನಂಬರ್ ಅಂತ ಇರುತ್ತೆ, ಅದನ್ನ ಎಂಟರ್ ಮಾಡಿ. ಇದರಿಂದ ಕಡಿಮೆ ಫೀಸ್ಗೆ ನಿಮ್ಮ ಅಡ್ಮಿಷನ್ ಆಗುತ್ತೆ. ಸರಿನಾ? ಅದರ ನಂತರ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ದರೆ ಅವರಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ದಕ್ಕೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ, ಅದನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು 371J ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ ಮೇಲೂ ಕೂಡ 371J ಸರ್ಟಿಫಿಕೇಟ್ ಮೇಲೂ ಕೂಡ RD ನಂಬರ್ ಅಂತ ಇರುತ್ತೆ, ಆ RD ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ರೆ ಅದಕ್ಕೆ ಇರುವಂತಹ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ 371J ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ, ಅದ್ರ ಮೇಲೆ ಇರುವಂತಹ RD ನಂಬರ್ ಅದನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ.
ಇದರಿಂದ ಆ ಕೋಟಾ ನಿಮಗೆ ಸಿಗತ್ತೆ. ಸರಿನಾ? ಸರಿ, ಅದರ ನಂತರ ಕೆಲವು ಸ್ಪೆಷಲ್ ಕೋಟಾಗಳು ಇರುತ್ತೆ. ಈಗ ಎಕ್ಸ್ ಸರ್ವಿಸ್ಮನ್ ಹಾಗೆ NCC, ಸ್ಕೌಟ್ಸ್ ಗೈಡ್ಸ್, ನಂತರ PH ಕ್ಯಾಂಡಿಡೇಟ್ಸ್ಗೆ, ಈ ರೀತಿ ಹಲವಾರು ಕೋಟಾಗಳಿರುತ್ತೆ. ಆ ಕೋಟಾಗಳನ್ನು ನೀವು ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಹ ಸರ್ಟಿಫಿಕೇಟ್ಸ್ ನಿಮ್ಮ ಬಳಿ ಇರಬೇಕು. ಆ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಸರಿನಾ? ಸೊ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ನಲ್ಲೇ ಆಗುತ್ತೆ ಸಂಪೂರ್ಣವಾಗಿ. ನಂತರ ಆಫ್ಲೈನ್ ವೆರಿಫಿಕೇಶನ್ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡು ಅದರ ನಂತರ ಏನು ಮಾಡ್ತೀರಾ, ಅಪ್ಲಿಕೇಶನ್ ಹಾಕ್ತೀರಾ. ಆ ಅಪ್ಲಿಕೇಶನ್ ಬೇಸ್ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅದ್ರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ, ಅದು ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಜನರೇಟ್ ಆಗುತ್ತೆ. ಹಾಗಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಈಗಲೇ ಸಿಗಲ್ಲ. ನಿಮ್ಮ ಎಕ್ಸಾಮ್ ಆದಮೇಲೆ ಕೌನ್ಸಿಲಿಂಗ್ ಮೊದಲು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದು ನೀವೇ ಕೊಡೋಕ್ಕಾಗತ್ತಾ? ಇಲ್ಲ, ಯಾಕೆ? ಎಕ್ಸಾಮ್ ಆಗಿಲ್ಲ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಂತರ ಸಿಗುತ್ತೆ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗಲೇ ಆಗುತ್ತೆ. ಇದರಿಂದ ಟೈಮ್ ಸೇವ್ ಆಗುತ್ತೆ ನಿಮಗೂ ಕೂಡ, ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೂ ಕೂಡ. ನಂತರ ಯಾವ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ ಹಾಗೆ ರೂರಲ್ ಕೋಟಾವನ್ನು ಕ್ಲೇಮ್ ಮಾಡ್ತಾರೆ. ರೂರಲ್ ಕೋಟಾ ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರೂರಲ್ ಏರಿಯಾದ ಸ್ಟಡಿ ಮಾಡಿರ್ತಾರೆ ಅವರಿಗೆ ರೂರಲ್ ಕೋಟಾ ಅಂತ ಸಿಗುತ್ತೆ. ಅದ್ರ ಬೇಸ್ ಮೇಲೆ ಕೂಡ ರಿಸರ್ವ್ಡ್ ಸೀಟ್ಸ್ ಇರುತ್ತೆ, ಅಲ್ಲಿ ವಿದ್ಯಾರ್ಥಿಗಳು ಸೀಟನ್ನು ಪಡೆದುಕೊಳ್ಬಹುದು. ಸೊ ಈ ರಿಸರ್ವ್ಡ್ ಸೀಟ್ಸ್ ಏನಿರುತ್ತೆ ರೂರಲ್ ಕೋಟಾಕ್ಕೆ ಸಂಬಂಧಿಸಿದಂತೆ ಅದನ್ನ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದನ್ನ NCLC ಅಂತ ಕರೀತಾರೆ. ಆ ಸರ್ಟಿಫಿಕೇಟ್ ಅನ್ನ ತಹಸೀಲ್ದಾರ್ ಆಫೀಸಿಂದ ಪಡೆದುಕೊಂಡು, ಅಂದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ NCLC ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನ ಪಡೆದುಕೊಂಡು ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಅಲಾಂಗ್ ವಿತ್ ರೂರಲ್ ಸರ್ಟಿಫಿಕೇಟ್, ಅಂದ್ರೆ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್. ನೀವು ನಿಮ್ಮ ಸ್ಕೂಲ್ ಏನಿರುತ್ತೆ ಅಲ್ಲಿ ವಿಸಿಟ್ ಮಾಡಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು. ನಂತರ ಆ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಹಾಗೆ NCLC ಸ್ಟಡಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಅವಾಗ ಅಪ್ಲೋಡ್ ಮಾಡಬಹುದು. ಯಾವ ರೀತಿ ಆಪ್ಷನ್ ಇರುತ್ತೆ ಅಂತ ಇದುವರೆಗೆ ಹೇಳಿಲ್ಲ, ಅಂದ್ರೆ ಅಪ್ಲೋಡ್ ಮಾಡೋದಕ್ಕೆ. ಅದು ತಿಳಿದ ನಂತರ ಅದನ್ನು ಕೂಡ ಆದಷ್ಟು ಬೇಗ ಹೇಳ್ತೀನಿ. ಸರಿನಾ? ಬಾಕಿ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅಂದ್ರೆ ಜನರಲ್ ಮೆರಿಟ್ ಅಲ್ಲ, ಹಾಗೆ SC ST OBC ವಿದ್ಯಾರ್ಥಿಗಳು, ಅವರಿಗೆ NCLC ಸರ್ಟಿಫಿಕೇಟ್ ಅವಶ್ಯಕತೆ ಇರೋದಿಲ್ಲ. ಅವರು ರೂರಲ್ ಏರಿಯಾವನ್ನ, ಅಂದ್ರೆ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದಿನಂತ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಅವರು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸ್ಟಡಿ ಮಾಡಿರುವಂತಹ ಆ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಆ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಸ್ಟಡಿ ಸರ್ಟಿಫಿಕೇಟ್, ಅದ್ರ ಮೇಲೆ ನೀವು ಯಾವ ಸ್ಕೂಲ್ ಸ್ಟಡಿ ಮಾಡಿದ್ರೋ ಆ ಸ್ಕೂಲ್ ರಿಲೇಟೆಡ್ BO ಆಫೀಸ್ ಏನಿರ್ತಾರೆ ಅವರ ಸಿಗ್ನೇಚರ್ನ ಪಡೆದುಕೊಳ್ಬೇಕು. ಸರಿನಾ? ಅದ್ರ ನಂತರ ಕನ್ನಡ ಮೀಡಿಯಂ ಕೋಟಾ ಅಂತ ಇರುತ್ತೆ. ಕನ್ನಡ ಮೀಡಿಯಂ ಕೋಟಾ ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿರ್ತಾರೆ ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಸಿಗುತ್ತೆ. ಅದ್ರ ಬೇಸ್ ಮೇಲೆ ಕೂಡ ರಿಸರ್ವ್ಡ್ ಸೀಟ್ಸ್ ಇರುತ್ತೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂದರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕ್ಯಾಟಗರಿ ಯಾವುದೇ ಇರಲಿ, ಜನರಲ್ ಮೆರಿಟ್, SC ST OBC ಯಾವುದೇ ಕ್ಯಾಟಗರಿ ಇರಲಿ, ಅಂತಹ ವಿದ್ಯಾರ್ಥಿಗಳು ಅಂದರೆ ಕನ್ನಡ ಮೀಡಿಯಂ ಕೋಟಾವನ್ನು ಕ್ಲೇಮ್ ಮಾಡಿದಂಥ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವ್ಯಾವ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದಿರೋ ಆ ಸ್ಕೂಲ್ಗಳಿಂದ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು. ಅದಂತ ಅದನ್ನು ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ. ಅದು ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದುವರೆಗೆ ಅಪ್ಲಿಕೇಶನ್ ಕರೆಕ್ಟಾಗಿ ತಿಳಿಸಿಲ್ಲ. ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ. ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟರೆ ಅಪ್ಲೋಡ್ ಮಾಡಬೇಕು. ಸರಿನಾ? ಅದರ ನಂತರ ನೀವು ಮುಂದೆ ಯಾವ್ಯಾವ ಕೋರ್ಸನ್ನು ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ಈ ರೀತಿ ಆಪ್ಷನ್ ಇರುತ್ತೆ. ಆವಾಗ ನೀವೀಗ ನೀಟ್ ಎಕ್ಸಾಮನ್ನು ಎಷ್ಟೇ ಬರೆದಿದ್ರೆ ಅಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ KCET ಕೂಡ ನೀವು ಬರೀತೀರಾ ನೀಟ್ ಜೊತೆ ಅಂತ ಹೇಳಿದ್ರೆ ನೀಟ್ ಹಾಗೆ UGCET ಅದಕ್ಕೆ ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ನಾಟ್ ಆಗಿದ್ರೆ ಆರ್ಕಿಟೆಕ್ಚರ್ ಕೋರ್ಸ್ ಇದ್ರೆ ಅದಕ್ಕೆ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ನೀವೀಗ ನೀಟ್ ಹಾಗೆ KCET ಎರಡೂ ಬರ್ದಿದೆ ಅಂತ ಅನ್ಕೋಣ, ನಿಮಗೆ ತುಂಬಾ ಇಷ್ಟ ಇರೋದು ನೀಟ್ ಎಕ್ಸಾಮ್ ಬರೆದ ನಂತರ ಮೆಡಿಕಲ್ ಅಥವಾ ಡೆಂಟಲ್ ಕೋರ್ಸ್ ಜಾಯ್ನ್ ಆಗಬೇಕಂತಿದ್ದೀರಾ, ಅದು ಸಿಗದೆ ಆದರೆ ಎಂಜಿನಿಯರ್ ಮಾಡ್ಬೇಕಂತಿದ್ದೀರಾ. ಆದರೆ ನೀವು ಈ ಆಪ್ಷನ್ಗಳಲ್ಲಿ ಕೇವಲ ಆ ನೀಟ್ಗೆ ಸಂಬಂಧಂತಹ ಆಪ್ಷನ್ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಂತಹ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ರೆ ನಿಮಗೆ KCET ಎಕ್ಸಾಮ್ ಬರೆದ್ರೂ ಕೂಡ ಅದರ ರ್ಯಾಂಕಿಂಗ್ ಅನೌನ್ಸ್ ಆಗಲ್ಲ. ಅದಕ್ಕೋಸ್ಕರ ಈ ಆಪ್ಷನ್ನ ಕರೆಕ್ಟಾಗಿ ನೋಡಿ ಅದರಲ್ಲಿ ಸೆಲೆಕ್ಟ್ ಮಾಡಿ.
ಅಂದರೆ ನೀಟ್ UGCET ಅದೆರಡು ಇದ್ರೆ ಎರಡನ್ನೂ ಸೆಲೆಕ್ಟ್ ಮಾಡಿ. ಅದರ BPO BPT ಕೋರ್ಸ್ ಕೂಡ ಇಷ್ಟ ಆದರೆ ಅದನ್ನು ಸೆಲೆಕ್ಟ್ ಮಾಡಿ. ಆರ್ಕಿಟೆಕ್ಚರ್ ಎಕ್ಸಾಮನ್ನು ಬರೆದಿದ್ರೆ ಅಂದರೆ ನಾಟಾ ಎಕ್ಸಾಮ್ ಬರೆದಿದ್ರೆ ಅದಕ್ಕೆ ಸಂಬಂಧ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ನಾನು ನಿಮಗೆ ಒಂದು ಸಜೆಷನ್ ಕೊಡೋದಾದ್ರೆ ಅಂದರೆ ಎಲ್ಲ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿಬಿಡಿ. KCET, ನೀಟ್, ಆರ್ಕಿಟೆಕ್ಚರ್, BPO BPT ಎಲ್ಲ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಎಲ್ಲ ಕೋರ್ಸ್ಗಳ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ ನಿಮ್ಮದು. ಸರಿನಾ? ಅಕಸ್ಮಾತಾಗಿ ಈಗಲೇ ಹೇಳಿದಲ್ವಾ, ನೀವು ನೀಟ್ ಎಕ್ಸಾಮ್ ಬರ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಂತರ KCET ಬರ್ತಿದ್ರೆ ಬಟ್ ಅದನ್ನು ಸೆಲೆಕ್ಟ್ ಮಾಡಿಲ್ಲ ಅನ್ನೋ ಸಂದರ್ಭದಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ನೀವು KCET ಎಕ್ಸಾಮ್ ಬರೆದ್ರು ಕೂಡ ಆ ಆಪ್ಷನ್ ಸೆಲೆಕ್ಟ್ ಮಾಡಿದಲ್ವಾ, ಅದಕ್ಕೋಸ್ಕರ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಆಗಲ್ಲ. ಆರ್ತಿ ಮಿಸ್ಟೇಕ್ ಯಾಕೆ ಮಾಡ್ತೀರಿ? ಮಾಡಬೇಡಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ಕೂಡ ಶೇರ್ ಮಾಡಿ. ನಂತರ ಬೆಸ್ಟ್ ವಿಶಸ್, ಜನ ಪ್ರಿಪೇರ್ ಆಗಿ ಎಕ್ಸಾಮ್ ಬರೀರಿ. ಹಾಗೆ ಅಪ್ಲಿಕೇಶನ್ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡು ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.